ನಿನ್ನೆ ಉಜಿರೆಯಲ್ಲಿ ಏಷ್ಯಾನೆಟ್ ಸುವರ್ಣ ನ್ಯೂಸ್ನ ವರದಿಗಾರರ ಮೇಲೆ ಹಲ್ಲೆ ಆಯಿತು. ಬೆನಕ ಆಸ್ಪತ್ರೆ ಬಳಿ ವರದಿ ಮಾಡ್ತಾ ಇದ್ದಾಗ ಗೂಂಡಾಗಳಿಂದ ನಡೆದ ದಾಳಿ. ವರದಿಗಾರ ಹರೀಶ್, ಕ್ಯಾಮ್ರಾಮನ್ ನವೀನ್ ಮೇಲೆ ಅಟ್ಯಾಕ್ ಆಯಿತು. ನಿನ್ನೆ ಬೆಳ್ತಂಗಡಿ ಠಾಣೆಯಲ್ಲಿ ಹಲ್ಲೆ ನಡೆಸಿದವರ ವಿರುದ್ಧ ದೂರು ದಾಖಲಾಗಿದೆ. ಮಹೇಶ್ ಶೆಟ್ಟಿ ತಿಮಾರೋಡಿ, ಗಿರೀಶ್ ಮಠಣ್ಣನವರ್, ಸಮೀರ್ ಎಂಡಿ, ಟಿ ಜಯಂತ್ ಇವರುಗಳ ವಿರುದ್ಧ, ಇವರು ಸೇರಿದಂತೆ ಇನ್ನು ಹಲವರ ವಿರುದ್ಧ ಎಫ್ಐಆರ್ ಆಗಿದೆ. ಏಷ್ಯಾನೆಟ್ ಸುವರ್ಣ ನ್ಯೂಸ್ನ ತಂಡದ ಮೇಲೆ ಮಹೇಶ್ ಶೆಟ್ಟಿ ಗ್ಯಾಂಗ್ ನಡೆಸಿದಂತ ದಾಳಿ. ವರದಿಗಾರ ಹರೀಶ್ ನೀಡಿದ ದೂರಿನ ಅಡಿ ಪ್ರಕರಣ ದಾಖಲಾಗಿದೆ. ನಿನ್ನೆ ಉಜಿರೆಯಲ್ಲಿ ಏಷ್ಯಾನೆಟ್ ಸುವರ್ಣ ನ್ಯೂಸ್ನ ವರದಿಗಾರರ ಮೇಲೆ ನಡೆದಂತ ಹಲ್ಲೆ. ಧರ್ಮಸ್ಥಳ ಪ್ರಕರಣದ ಬಗ್ಗೆ ಎಸ್ಐಟಿ ತನಿಖೆ ನಡೆಸ್ತಾ ಇದೆ. ಇದರ ಸಂಪೂರ್ಣವಾದ ವರದಿಯನ್ನ ಏಷ್ಯಾನೆಟ್ ಸುವರ್ಣ ನ್ಯೂಸ್ ಪ್ರಸಾರ ಮಾಡ್ತಾ ಇದೆ. ನಿನ್ನೆ ವರದಿ ಮಾಡ್ತಾ ಇದ್ದಂತಹ ನಮ್ಮ ವರದಿಗಾರರ ಮೇಲೆ ಮಹೇಶ್ ಶೆಟ್ಟಿ ಗ್ಯಾಂಗ್ ಅಟ್ಯಾಕ್ ಮಾಡಿದೆ. ಎಫ್ಐಆರ್ ಆಗಿದೆ. ಈಗ ಹಲ್ಲೆ ಮಾಡಿದವರ ಮೇಲೆ ಎಫ್ಐಆರ್ ದಾಖಲಾಗಿದೆ. ನಿನ್ನೆ ಗಲಾಟೆ ತೀವ್ರಗೊಂಡಿತ್ತು ಧರ್ಮಸ್ಥಳದಲ್ಲಿ. ಏನಾಗಿತ್ತು ಅಷ್ಟಕ್ಕೂ? ನಿನ್ನೆ ಒಂದ್ ಕಡೆ ತನಿಖೆ ನಡೆಸ್ತಾ ಇದೆ ಧರ್ಮಸ್ಥಳ ವಿರುದ್ಧದ ಆರೋಪ ಪ್ರಕರಣದಲ್ಲಿ. ತನಿಖೆಯಿಂದ ಸತ್ಯ ಹೊರಗಡೆ ಬರುತ್ತೆ. ಆದ್ರೆ ಕೆಲವು ಯೂಟ್ಯೂಬರ್ಗಳು ಸುಖ ಸುಮ್ಮನೆ ಕ್ಷೇತ್ರದ ಬಗ್ಗೆ ಸುಳ್ಳು ಆರೋಪ ಮಾಡ್ತಾ ಇದ್ದಾರೆ ಅಂತ ಸ್ಥಳೀಯರು ಆರೋಪ ಮಾಡಿ ಅಲ್ಲೊಂದಷ್ಟು ಗಲಾಟೆ ಆಗತ್ತೆ. ಯೂಟ್ಯೂಬರ್ಗಳ ಮೇಲೆ ಹಲ್ಲೆ. ಧರ್ಮಸ್ಥಳದಲ್ಲಿ ಸುವರ್ಣ ನ್ಯೂಸ್ ವರದಿಗಾರನ ಮೇಲೆ ನಡೆದಂತ ಹಲ್ಲೆ ಮಾಡಿದವರ ಮೇಲೆ ಕಾನೂನು ಕ್ರಮ ಕೈಗೊಳ್ತೀವಿ. ಏಷ್ಯಾನೆಟ್ ಸುವರ್ಣ ನ್ಯೂಸ್ಗೆ ಮಂಗಳೂರು ಎಸ್ಪಿ ಅರುಣ್ ಹೇಳಿಕೆ ಕೊಟ್ಟಿದ್ದಾರೆ. ವಿಡಿಯೋ ಪರಿಶೀಲನೆ ಮಾಡಿ ತಪ್ಪಿತಸ್ಥರ ವಿರುದ್ಧ ಕ್ರಮ ಆಗತ್ತೆ. ಯೂಟ್ಯೂಬರ್ಸ್ ಮೇಲೆ ಹಲ್ಲೆ ಮಾಡಿದವರ ಮೇಲೂ ಕೂಡ ಕ್ರಮ ಆಗತ್ತೆ ಅಂತ ಏಷ್ಯಾನೆಟ್ ಸುವರ್ಣ ನ್ಯೂಸ್ಗೆ ಎಸ್ಪಿ ಅರುಣ್ ಕುಮಾರ್ ಹೇಳಿಕೆ ಕೊಟ್ಟಿದ್ದಾರೆ. ದಕ್ಷಿಣ ಕನ್ನಡ ಜಿಲ್ಲಾ ಎಸ್ಪಿ ಅರುಣ್ ಕುಮಾರ್ ಅವರು ನಮ್ಮ ಜೊತೆಗಿದ್ದಾರೆ. ಸರಿ, ಘಟನೆ ಪರಿಸ್ಥಿತಿ ಹೇಗಿದೆ? ಈಗ ಪರಿಸ್ಥಿತಿ ಶಾಂತಿಯುತವಾಗಿ ಇದೆ, ತಾವೆಲ್ಲ ನೋಡಬಹುದು. ಒಂದು ಇನ್ಸಿಡೆಂಟು ಯೂಟ್ಯೂಬರ್ಸ್ ಅವರು ಬಂದು ಅವರು ಮಾತಾಡುವಾಗ ಸ್ಥಳೀಯವಾಗಿ ಕೆಲವೊಬ್ಬರು ಅವರು ಧರ್ಮಸ್ಥಳ ಪರವಾಗಿ ಇರುವವರು ಎಂದು ಹೇಳ್ಕೊಳ್ಳೋರು ಅವರು ಬಂದು ಯೂಟ್ಯೂಬರ್ಸ್ ಅನ್ನು ಅಸಾಲ್ಟ್ ಮಾಡಿದ್ದಾರೆ ಎಂದು ಒಂದು ದೂರಿದೆ. ಅದೇ ರೀತಿಯಲ್ಲಿ ಒಂದು ಸುವರ್ಣ ನ್ಯೂಸ್ ರಿಪೋರ್ಟರು ಅವರಿಗೆ ಆಪೋಸಿಟ್ ಪಾರ್ಟಿ ಅವರು ಅಟ್ಯಾಕ್ ಮಾಡಿದ್ದಾರೆ ಎಂದು ಅವರು ಹಾಸ್ಪಿಟಲ್ನಲ್ಲಿ ಅಡ್ಮಿಟ್ ಆಗಿದ್ದಾರೆ. ಒಟ್ಟು 4 ಜನ ಈಗ ಅಡ್ಮಿಟ್ ಆಗಿದ್ದಾರೆ. ಡಾಕ್ಟರ್ ಹತ್ರ ಮಾತಾಡಿದಾಗ ಎಲ್ಲರದು ಗಾಯಗಳು ಸಿಂಪಲ್ ಇನ್ ನೇಚರ್ ಎಂದು ಹೇಳಿದ್ದಾರೆ. ಮತ್ತೆ ಅವ್ರು ಏನು ಕಂಪ್ಲೇಂಟ್ ಕೊಡ್ತಾರೆ ಮತ್ತೆ ಡಾಕ್ಟರ್ ವರದಿ ಮುಂದೆ ಫೈನಲ್ ಆಗಿ ಏನು ಕೊಡ್ತಾರೆ ಅದನ್ನ ಮೇಲೆ ಮುಂದೆ ವಿಡಿಯೋಸ್ ಅಲ್ಲೂ ಪರಿಶೀಲನೆ ಮಾಡಿ ಕಾನೂನು ರೀತಿಯಲ್ಲಿ ಎಸ್ಐಟಿ ಕಾರ್ಯಾಚರಣೆ ಮುಗಿಯುವ ವೇಳೆಯಲ್ಲೇ ಈ ಘಟನೆ ಆದ್ರಿಂದ ಗೊಂದಲ ಆಯ್ತಾ? ಕಾರಣ ಏನಾಯ್ತು ಅಂತ? ಒಂದು ಲಾಠಿ ಚಾರ್ಜ್ ಹಂತಕ್ಕೂ ಹೋಯ್ತು. ಕಾರಣ ಏನೋದಕ್ಕೆ ಅಂತ? ಇಲ್ಲ, ಲಾಠಿ ಚಾರ್ಜ್ ಪೊಲೀಸ್ ಟ್ರೈ ಟು ಪೊಲೀಸ್ ಬಹಳ ಪ್ರಯತ್ನ ಮಾಡಿದ್ದಾರೆ 2 ಕಡೆಯಲ್ಲಿ ಮಾತಾಡಿ ಡಿಸ್ಪರ್ಸ್ ಮಾಡಲಿಕ್ಕೆ. ಬಟ್ ಅನ್ಲಾಫುಲ್ ಅಸೆಂಬ್ಲಿ ಕೇಳಲಿಲ್ಲ. ಸೊ ಅದಕ್ಕೆ ಒಂದು ಲಾಠಿ ಚಾರ್ಜ್ ಮಾಡಿ ಡಿಸ್ಪರ್ಸ್ ಮಾಡಬೇಕಾಗಿರುವ ಅಗತ್ಯ ಬಂದಿದೆ. ಸರಿ, ಎಸ್ಐಟಿ ಕಾರ್ಯಾಚರಣೆಯ ಬಗ್ಗೆ ಪ್ರತಿದಿನ ಸಾಮಾಜಿಕ ಜಾಲತಾಣಗಳಲ್ಲಿ ಅಲ್ಲಿ ಅವರು ಅಧಿಕೃತವಾದ ಕೊಡದ ಮಾಹಿತಿಗಳು ಬರ್ತಾ ಇದೆ ಅನ್ನೋದು ಪ್ರತಿಭಟನಾಕಾರರ ಆರೋಪ ಆಗಿತ್ತು. ಅದರ ಬಗ್ಗೆ ಏನು ಕ್ರಮ ತಗೊಳ್ಳಿಕ್ಕೆ ಬರುತ್ತೆ ಸರ್? ಈಗ ಅಧಿಕೃತ ಮಾಹಿತಿ SIT-ನವರಿಗೆ ಕೇಳಬಹುದು. ಈಗ ಇವರು ವಾಟ್ ಎವರ್ ಎನಿ ಕಂಪ್ಲೇಂಟ್ ರಿಗಾರ್ಡಿಂಗ್ SIT ಸಂಬಂಧಪಟ್ಟವರು SIT-ಗೆ ಹೋಗಿ ಅದ್ರ ಬಗ್ಗೆ ಅವರು ಸ್ಪಷ್ಟನೆ ಕೇಳಬಹುದು. ನಾವು ಅದರಲ್ಲಿ ಆಸ್ ಡಿಸ್ಟ್ರಿಕ್ಟ್ ಪೊಲೀಸ್ ವಿ ಆರ್ ನಾಟ್ ಪಾರ್ಟ್ ಆಫ್ ದಟ್ ಇನ್ವೆಸ್ಟಿಗೇಷನ್. ಅವರು ಸಂಬಂಧಪಟ್ಟ SIT-ನವರು ಕೇಳಿದರೆ ಅವರು ಏನು ಮಾಹಿತಿ ಕೊಡ್ತಾರೋ ಅದನ್ನ ಮೇಲೆ ಮುಂದೆ ಅವರು ಕ್ರಮ ತಗೊಳ್ಳೋಕ್ಕೆ ಅನುಕೂಲ ಆಗುತ್ತೆ. ದೇ ಫೈಂಡ್ ಎನಿಥಿಂಗ್ ವಿಚ್ ಇಸ್ ಯಾವುದೇನೋ ಅಬ್ಜೆಕ್ಷನಬಲ್ ಕಂಟೆಂಟ್ ಇದ್ದರೆ ಅವ್ರಿಗೆ ಕಾನೂನಾತ್ಮಕವಾಗಿ ಹಲವು ಅವಕಾಶಗಳಿದೆ. ದೇ ಕ್ಯಾನ್ ಫೈಲ್ ಸಿವಿಲ್ ಕೋರ್ಟ್ ಮುಂದೆ ದೂರನ್ನು ಕೊಡಬಹುದು ಅಥವಾ ಪೊಲೀಸ್ ಸ್ಟೇಷನ್ಗೆ ಬಂದು ದೂರನ್ನು ಕೊಡಬಹುದು. ಅದು ಇಂಡಿವಿಜುವಲ್ ಆಗಿ ಏನೇನು ವಿಷಯಗಳೆಂದು ಪರಿಶೀಲನೆ ಮಾಡಿ ಇಂಡಿವಿಜುವಲ್ ದೂರುಗಳ ಮೇಲೆ ಕ್ರಮ ತಗೊಳ್ಳುತ್ತೆ. ಎಸ್ಐಟಿ ಕಾರ್ಯಾಚರಣೆ ಬಾಧಿತವಾಗಿ ನಡೆಯುತ್ತಾ ಅಥವಾ ಏನಾದರೂ ಅಡ್ಡಿ ಇದೆಯಾ ಅಂತ? ಇಲ್ಲ, ಯಾವುದು ಅಡ್ಡಿ ಇಲ್ಲ. SIT's ಇನ್ವೆಸ್ಟಿಗೇಷನ್ ದೇರ್ ಶುಡ್ ನಾಟ್ ಬಿ ಎನಿ ಡಿಸ್ಟರ್ಬೆನ್ಸ್. ದಟ್ ವಿ ವಿಲ್ ಎನ್ಶೋರ್ 100%. ಮತ್ತೆ ಇಲ್ಲಿನೂ ಲಾ ಅಂಡ್ ಆರ್ಡರ್ ಸಮಸ್ಯೆ ಬರದಂಗೆ ವಿ ವಿಲ್ ಟೇಕ್ ಸಮ್. ಹೆಚ್ಚುವರಿ ಪೊಲೀಸರನ್ನು ಕರೆಸಿಕೊಳ್ಳುವ ಅವಶ್ಯಕತೆ ಇದೆ. ಹೌದು, ಹೆಚ್ಚುವರಿ ಪೊಲೀಸರನ್ನು ಈಗಾಗಲೇ ಬರ್ಲಿಕ್ಕೆ ಹೇಳಿದ್ದೀವಿ. ಸಬ್ ಡಿವಿಷನ್ ಇಂದ ಮತ್ತೆ KSRPಗಳನ್ನು ಅಡಿಷನಲ್ ಆಗಿ ಬರ್ಲಿಕ್ಕೆ ಹೇಳಿದ್ದೀವಿ. ನಾಳೆ ವಿ ವಿಲ್ ಗಿವ್ ಅಡಿಕ್ವೇಟ್ ಪ್ರೊಟೆಕ್ಷನ್ ಫಾರ್ ಪ್ರಾಪರ್ ಇನ್ವೆಸ್ಟಿಗೇಷನ್. ಇದು ಅರುಣ್ ಕುಮಾರ್ ಅವರ ಮಾತು. ಮಂಗಳೂರಿನಿಂದ ಕ್ಯಾಮರಾಮನ್ ಹರೀಶ್ ಜೊತೆಗೆ ಶಶಿಧರ್ ಮಾಸ್ತಿ ಬೈಲು, ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.